ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರ ಅಶೋಕ್ ವ್ಲಾಗ್ಸ್. ಇದು ನನ್ನ ಹಸ್ಬೆಂಡ್ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ನಾವು ಯಾವ ರೀತಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ, ಇಡೀ ದಿನ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಬರ್ಡೇಗೆ ನಾನು ಏನೇನು ಸ್ಪೆಷಲ್ ಫುಡ್ಡನ್ನು ಮಾಡಿದ್ದೆ ಅಂತ ಹೇಳ್ಬಿಟ್ಟು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ ಫ್ರೆಂಡ್ಸ್. ನನ್ನ ಮಗ ಬೆಳಗ್ಗೆ ಎದ್ದಿದ್ದೆ ಅವ್ರ ಅಪ್ಪಂಗೆ ಬರ್ಡೇ ವಿಶ್ ಮಾಡಿದ್ದಾದ್ಮೇಲೆ ಅವರಪ್ಪ ಕೇಳ್ತಾ ಇದ್ರು, ಮಗನೇ ನನಗೆ ಏನು ಗಿಫ್ಟ್ ಕೊಡ್ತಾ ಇದೆಯಾ ಬರ್ಡೇಗೆ ಅಂತೇಳಿ. ಅವನು 1 ಮಂತಿಂದ ಹೇಳ್ತಾ ಇದ್ದ, ಅಪ್ಪ ನಾನು ಉಂಡಿ ಹೊಡೆದ್ಬಿಟ್ಟು ಅದರಲ್ಲಿ ಎಷ್ಟು ದುಡ್ಡಿದೆ ನೋಡು, ಅಷ್ಟು ದುಡ್ಡಲ್ಲಿ ನಿಂಗೆ ಏನು ಗಿಫ್ಟ್ ಬರುತ್ತೋ ಆ ಗಿಫ್ಟ್ ಕೊಡಿಸ್ತೀನಿ ಪಪ್ಪ ಅಂತೇಳಿ ಹೇಳ್ತಾ ಇದ್ದ. ಹಾಗೆ ಇವತ್ತು ಆ ಹುಂಡಿನ ಹೊಡಿತಾ ಇದ್ದಾನೆ. ಅಡುಗೆ ಮನೆಯಿಂದ ಚಾಕು ತೊಗೊಂಡು ಬಂದು ಅದನ್ನು ಕಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದ. ಬೇಡ ಮಗನೇ ಕೈ ಕುಯ್ಕೊಳ್ತೀಯ ಅಂತೇಳಿ ನನ್ನ ಹಸ್ಬೆಂಡೇ ಕಟ್ ಮಾಡಿ ನೋಡ್ತಾ ಇದ್ದಾರೆ ಎಷ್ಟಾಗಿದೆ ಅಮೌಂಟ್ ಅಂತೇಳಿ. ನನ್ನ ಮಗನ ಮುಖದಲ್ಲಿ ಖುಷಿ ನೋಡಿ ಹೇಗಿದೆ ಅಂತ. ಇದರಲ್ಲಿ ಎಷ್ಟು ಅಮೌಂಟ್ ಆಗುತ್ತೋ, ಇದರಿಂದ ನಮ್ಮ ಪಪ್ಪಂಗೆ ಏನು ಗಿಫ್ಟ್ ಕೊಡಿಸ್ಲಿ ಅಂತ ಆಗಲೇ ಯೋಚನೆ ಮಾಡ್ತಾ ಇದ್ದಾನೆ ಅವನು. ಅಪ್ಪ ಚಿನ್ನದ ಸರ ಕೊಡಿಸ್ಬಿಡ್ತೀನಿ ಬಿಡಪ್ಪ ನಿಂಗೆ ಇದರಲ್ಲಿ ಅಂತ ಹೇಳ್ತಾ ಇದ್ದ. ಇಲ್ಲಾಂದರೆ ಬೆಳ್ಳಿ ಉಂಗುರ ಬರುತ್ತೆ ತಾನೇನಪ್ಪ, ಅದಾದರೂ ಕೊಡಿಸ್ತೀನಿ ಕಣಪ್ಪ ಅಂತ ಹೇಳ್ತಾ ಇದ್ದ. ಸರಿ ನನ್ನ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ, ಕೌಂಟ್ ಮಾಡಿಬಿಡೋಣ ಅಂತೇಳಿ. ಈ ಅಮೌಂಟನ್ನು ನನ್ನ ಮಗ 1 ವರ್ಷದಿಂದ ಯಾರಾದರೂ ನೆಂಟರು ಬಂದರೆ ಅವ್ರು ಕೊಡೋ ಅಮೌಂಟು, ಮತ್ತು ಅವರಪ್ಪ ನೈಟ್ ಬಂದಾಗೆಲ್ಲ ಅವನಿಗೆ 150 ರುಪೀಸ್ ಆದರೂ ಕೊಟ್ಟೇ ಕೊಡ್ತಾರೆ. ಆ ಅಮೌಂಟಲ್ಲಿ ಪಾಪ ಅವನೇನೂ ತಿಂಡಿ ತಗೊಳ್ತಾ ಇರಲಿಲ್ಲ, ಈ ಉಂಡಿ ಒಳಗಡೆ ಹಾಕಿ ಕೂಡಿಟ್ಕೊಳ್ತಾ ಇದ್ದ. ಇದರಲ್ಲಿ 10 ರುಪೀಸು, 20 ರುಪೀಸು, 100 ರುಪೀಸು, 200 ರುಪೀಸು, 500 ರುಪೀಸ್ ನೋಟ್ಸನ್ನು ಎಲ್ಲ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿ ಎತ್ತಿಟ್ಬಿಟ್ಟು ತಿಂಡಿಗೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತೇಳಿ ನಾನು ಹೋಗ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ನೋಡಿ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ನೋಟ್ಬುಕ್ನ ತೊಗೊಂಡು ಬಂದು ಯಾವ್ಯಾವ ನೋಟು ಎಷ್ಟೆಷ್ಟಿದೆ ಅಂತ ಬರ್ಕೊಳ್ತಾನಂತೆ. ಬೇಡ ಮಗನೇ ನಾನು ಕೌಂಟ್ ಮಾಡ್ತೀನಿ ಅಂದರೂ ಕೇಳ್ತಾ ಇಲ್ಲ, ಹಠ ಮಾಡ್ತಾ ಇದ್ದಾನೆ. ಸರಿ ಆಯಿತು ಹೇಳ್ತೀನಿ ಬರ್ಕೊ ಅಂತ ಹೇಳಿದ್ರು. ಇವಾಗ ಬರ್ಕೊಳ್ತಾ ಇದ್ದಾನೆ. ಕಾಯಿನ್ಸ್ನ ನಾನಿಲ್ಲಿ ಕೌಂಟ್ ಮಾಡ್ತಾ ಇಲ್ಲ. 5 ರುಪೀಸ್, 10 ರುಪೀಸ್, 1 ರುಪೀಸ್, 2 ರುಪೀಸ್ ಆ ಥರ ಡಿವೈಡ್ ಮಾಡಿ ಎತ್ತಿಟ್ಟಿದ್ದೀನಿ ಅಷ್ಟೇ. ಯಾಕಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗತ್ತೆ ಅಂತೇಳಿ. ನೋಡಿ ನನ್ನ ಮಗ ಬರ್ದಿದ್ನಲ್ವ ಚೀಟಿ, ಅದನ್ನು ಪೌಚ್ ಒಳಗಡೆ ಹಾಕಿಟ್ಟಿಟ್ಕೊಂಡಿದ್ದಾನೆ. ಯಾಕಂತ ಹೇಳಿದ್ರೆ ಫ್ರೆಂಡ್ಗೆ ತೋರಿಸ್ಬೇಕಂತೆ. ಬರೆಯೋಕ್ಕಿಂತ ಮುಂಚೆ ಫಸ್ಟು ಹಾರ್ಟ್ ಸಿಂಬಲ್ ಹಾಕಿದ್ದಾನೆ ನೋಡಿ. ಹಾರ್ಟ್ ಸಿಂಬಲ್ ಹಾಕಿ ನೆಕ್ಸ್ಟ್ ಬರ್ಕೊಂಡು ಹೋಗಿದ್ದಾನೆ. ಇದನ್ನು ನನ್ನ ಫ್ರೆಂಡ್ಗೆ ತೋರಿಸ್ಬೇಕು, ಅದಕ್ಕೆ ನಾನು ಪೌಚಲ್ಲಿ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದ. ಈಗ ಟೋಟಲ್ ಅಮೌಂಟು 9,550 ರೂಪಾಯಿ ಆಗಿದೆ. ಆದರೆ ನನ್ನ ಮಗ ಚೀಟಿಯಲ್ಲಿ 9,552 ರೂಪಾಯಿ ಅಂತ ಬರ್ಕೊಂಡಿದ್ದಾನೆ. ಸರಿ ಎಲ್ಲ ಎತ್ತಿಡಪ್ಪ, ನಾನು ಸ್ಕೂಲಿಂದ ಬಂದು ನಿನಗೆ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಬೇಡ ಮಗನೇ ನಿನಗೆ ಏನಾದರೂ ಇದರಿಂದ ಕೊಡಿಸ್ತೀನಿ ಬಿಡು, ನೀನು ಅಷ್ಟು ಹೇಳ್ತಾ ಇದೆಯಲ್ಲ ನನಗೆ ಅಪ್ಪ ಕೊಡಿಸ್ತೀನಿ ಅಂತ, ನನಗೆ ಅದೇ ಸಾಕು ಮಗನೇ ಅಂತ ಹೇಳ್ತಾ ಇದ್ರು. ಅವರು ಅಮೌಂಟ್ನ ಕೌಂಟ್ ಮಾಡೋಷ್ಟರಲ್ಲಿ ನಾನು ಈ ಕಡೆ ಟೊಮ್ಯಾಟೊ ರೈಸನ್ನು ಮಾಡಿಟ್ಬಿಟ್ಟು ಹೋಗಿದ್ದೆ. ಇವಾಗ ಸ್ವಲ್ಪ ಕೇಸರಿ ಬಾತ್ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 3ರಿಂದ 4 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದು 7ರಿಂದ 8 ಗೋಡಂಬಿಯನ್ನು ಈ ರೀತಿ ಪೀಸ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ್ದಾದ್ಮೇಲೆ ಅದಕ್ಕೆ ನೋಡಿ ಇಷ್ಟು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಹುರಿಯನ್ನು ಇಟ್ಕೊಂಡು ರವೆಯನ್ನು ತುಪ್ಪದಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರವೆಯನ್ನು ನಾವು ಎಷ್ಟು ಚೆನ್ನಾಗಿ ಹುರಿತೀವಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಕೇಸರಿ ಬಾತು. ಇವಾಗ ನಾನು ಇದಕ್ಕೆ 4 ಲವಂಗವನ್ನು ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನಾವು ನೀರನ್ನು ಸೇರಿಸ್ಕೊಳ್ಬೇಕು. ನಾನು ರವೆ ತಗೊಂಡಿದ್ನಲ್ವಾ ಆ ಬೌಲಲ್ಲೇ 4 ಬೌಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ತಿರ್ಗಿಸ್ಕೊಳ್ಬೇಕು. ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಇದನ್ನು ಈ ರೀತಿನೇ ಕೈ ಬಿಡ್ದಂಗೆ ತಿರ್ಸ್ಕೊಳ್ಬೇಕು, ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈ ರೀತಿ ಆಗೋವರೆಗೂ ನಾವು ತಿರ್ಸ್ಕೊಳ್ತಾನೆ ಇರಬೇಕು. ಇದಾದಮೇಲೆ ನಾನು ಇದಕ್ಕೆ ರವೆ ತಗೊಂಡಿರೋ ಕಪ್ಪಲ್ಲೇ 1 ಕಪ್ಪಷ್ಟು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇನ್ನೊಂದು 2 ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಇದೇ ಸ್ವೀಟ್ ಸಾಕಾಗುತ್ತೆ. ಇವಾಗ ಸ್ವಲ್ಪ ಕೇಸರಿ ಬಣ್ಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 2 ನಿಮಿಷ ಆದರೂ ಇದನ್ನು ಈ ರೀತಿನೇ ಕೈ ಬಿಡದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಹೀಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ತಿರುಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾದ ಕೇಸರಿ ಬಾತ್ ರೆಡಿನೇ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇವತ್ತು ಬೆಳಗಿನ ತಿಂಡಿಗೆ ಹಸ್ಬೆಂಡ್ ಬರ್ಡೇ ಸ್ಪೆಷಲ್ ಕೇಸರಿ ಬಾತ್ ಜೊತೆಗೆ ಟೊಮ್ಯಾಟೊ ರೈಸ್. ತುಂಬಾ ಟೇಸ್ಟಿಯಾಗಿತ್ತು ಗೊತ್ತಾ ಈ ಕೇಸರಿ ಬಾತ್ ಅಂತೂ. ನೀವು ಕೂಡ ಮನೆಯಲ್ಲಿ ಒಂದ್ಸಾರಿ ಟ್ರೈ ಮಾಡಿ, ಓಕೆನಾ?
ಇವಾಗ ನನ್ನ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗ್ತಾ ಇದೆ, ಹಾಗಾಗಿ ನಾನು ಅವನಿಗೆ ತಿಂಡಿನ ತಿನ್ನಿಸ್ಬಿಡೋಣ ಅಂತೇಳಿ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಮಾರ್ನಿಂಗ್ ಟೈಮು ನನ್ನ ಮಗನಿಗೆ ತಿಂಡಿ ತಿನ್ನು ಅಂತ ಹಾಕ್ಕೊಟ್ರೆ ಇಲ್ಲ ಅಂದರೂ 1 ಅವರ್ ಮಾಡಿರ್ತಾನೆ ಅವನು ತಿಂಡಿ ತಿನ್ನೋ ಅಷ್ಟರಲ್ಲಿ. ಹಾಗಾಗಿ ಮಾರ್ನಿಂಗ್ ಟೈಮು ನಾನೇ ತಿಂಡಿ ತಿನ್ನಿಸಿ ಕಳಿಸ್ಬಿಡ್ತೀನಿ. ಈ ಕಡೆ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿ ದೇವ್ರಿಗೆ ದೀಪ ಹಚ್ತಾ ಇದ್ದಾರೆ. ಮನೆಯಲ್ಲೆಲ್ಲ ಪೂಜೆಯನ್ನ ಮುಗಿಸ್ಕೊಂಡು ಮಗನ್ನ ಸ್ಕೂಲ್ಗೆ ಬಿಟ್ಟು ಅವರು ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದರು. ಬರಬೇಕಾದ್ರೆ ತಾಯಿ ಚಾಮುಂಡೇಶ್ವರಿಯ ಹೂ ಪ್ರಸಾದ ಮತ್ತು ಅರಿಶಿನ ಕುಂಕುಮವನ್ನು ಕೂಡ ತಗೊಂಡು ಬಂದಿದ್ರು. ಹಸ್ಬೆಂಡ್ ಕೂಡ ತಿಂಡಿ ತಿನ್ಕೊಂಡು ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ನಾನು ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡಿ ಈಗ ಸಂಜೆ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಅಡುಗೆಗೆ ನಾನಿಲ್ಲಿ ಶಾವಿಗೆಯನ್ನು ಮಾಡ್ತಾ ಇದ್ದೀನಿ. ಒತ್ತು ಶಾವಿಗೆ ಅಂತ ಹೇಳ್ತೀವಲ್ಲ ಆ ಥರ. ಆದರೆ ನಮ್ಮ ಮನೆಯಲ್ಲಿ ಒತ್ತು ಶಾವಿಗೆ ಮೆಷಿನ್ ಇಲ್ಲ, ಹಾಗಾಗಿ ನಾನು ಚಕ್ಲಿ ಒಳ್ಳು ಬರುತ್ತಲ್ಲ ಅದರಲ್ಲೇ ಮಾಡ್ಕೊಡೋಣ ಅಂತೇಳಿ ಮಾಡ್ಕೊಡ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಕಾಯಲನ್ನು ಮಾಡಿದ್ದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಗೊತ್ತಾ. ಇದ್ರ ರೆಸಿಪಿಯನ್ನು ಕೂಡ ನಾನು ಶೂಟ್ ಮಾಡ್ಕೊಂಡಿದ್ದೆ, ಆದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತೇಳಿ ಜಸ್ಟ್ ಅದು ಶಾವಿಗೆ ಒತ್ತೋದನ್ನು ಮಾತ್ರ ತೋರಿಸಿದ್ದೀನಿ ಅಷ್ಟೇ. ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಈ ಶಾವಿಗೆ ಒಳ್ಳಲ್ಲಿ ಮಾಡ್ತಾ ಇದ್ರು. ಅದು ಮರದಲ್ಲಿ ಬರುತ್ತೆ ಶಾವಿಗೆ ಒಳ್ಳು. ಈಗಲೂ ಕೂಡ ನಮ್ಮ ಅಮ್ಮನ ಮನೇಲಿ ಆ ಶಾವಿಗೆ ಒಳ್ಳು ಇದೆ ಗೊತ್ತಾ. ಈ ಶಾವಿಗೆ ಜೊತೆಗೆ ಕಾಯಲನ್ನು ಹಾಕೊಂಡು ತಿಂತಾ ಇದ್ರಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಗೊತ್ತಾ. ಅದಕ್ಕೆ ನಾನು ಸ್ವಲ್ಪ ಕಾಯಲನ್ನು ಕೂಡ ಮಾಡ್ಕೊಂಡಿದ್ದೆ. ನಾನು ಈ ಅಡುಗೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈವ್ನಿಂಗ್ ಆಗೇ ಬಿಡ್ತು. ಅಷ್ಟರಲ್ಲಿ ನನ್ನ ಮಗ ಕೂಡ ಸ್ಕೂಲಿಂದ ಬಂದ, ಹಸ್ಬೆಂಡ್ ಕೂಡ ಕೆಲಸ ಮುಗಿಸ್ಕೊಂಡು ಬಂದರು. ಅವರು ರೆಡಿಯಾಗಿ ಬರೋ ಅಷ್ಟರಲ್ಲಿ ನಾನು ಈ ಕಡೆ ಕೇಕ್ ಕಟ್ ಮಾಡ್ಸೋಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ನಾನಂತೂ ಮದುವೆ ಆದಾಗಿಂದ 1 ವರ್ಷನೂ ಮಿಸ್ ಆಗ್ದಂಗೆ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದೀನಿ. ನಮಗೆ ಈ ಚಿಕ್ಕ ಚಿಕ್ಕ ಸೆಲೆಬ್ರೇಷನಲ್ಲೇ ತುಂಬ ಖುಷಿ ಕೊಡುವಂಥದ್ದು. ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತೇನಿಲ್ಲ, ಈ ರೀತಿ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿ ಖುಷಿ ಪಡೋದಿದೆಯಲ್ಲ, ಅದರಲ್ಲಿರೋವಂಥ ಖುಷಿ ಯಾವುದ್ರಲ್ಲೂ ಸಿಗೋದಿಲ್ಲ. ನಾವಂತೂ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳ ಜೊತೆ ಮಕ್ಕಳೇ ಆಗ್ಬಿಡ್ತೀವಿ ಅಂತ ಹೇಳ್ಬೋದು. ಯಾಕಂದರೆ ಮಕ್ಕಳು ಈ ಸೆಲೆಬ್ರೇಷನ್ ಎಲ್ಲ ಮಾಡಬೇಕಾದ್ರೆ ಎಷ್ಟು ಖುಷಿಯಾಗಿರ್ತಾರೆ ಗೊತ್ತಾ. ನಮಗಿಂತ ಅವ್ರ ಖುಷಿ ನೋಡಿನೇ ನಮಗೆ ತುಂಬ ಖುಷಿ ಆಗಿಬಿಡುತ್ತೆ. ನಾನು ಕೂಡ ಈಗ ನನ್ನ ಹಸ್ಬೆಂಡ್ಗೆ ಕೇಕ್ನ ತಿನ್ನಿಸ್ತಾ ಇದ್ದೀನಿ. ಈ ಚಿಕ್ಕ ಚಿಕ್ಕ ಮೂಮೆಂಟ್ ಇದೆಯಲ್ಲ, ಅದನ್ನು ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳೇಬಾರ್ದು. ಯಾವತ್ತೂ ನಮ್ಮ ಖುಷಿನ ನಾವೇ ಕಂಡ್ಕೊಳ್ಬೇಕು. ಬೇರೆಯವ್ರು ಯಾರೋ ನಮ್ಮನ್ನ ಖುಷಿಯಾಗಿರಿಸ್ತಾರೆ, ಬೇರೆಯವರಿಂದ ನಾವು ಖುಷಿಯಾಗಿರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಜವಾಗ್ಲೂ ಅದು ಸಾಧ್ಯನೇ ಆಗೋದಿಲ್ಲ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಈಗ ನನ್ನ ಹಸ್ಬೆಂಡ್ ಮಕ್ಳಿಗೆಲ್ಲ ಕೇಕ್ ತಿನ್ನಿಸ್ತಾ ಇದ್ದಾರೆ. ಮಕ್ಕಳು ಕೂಡ ನನ್ನ ಹಸ್ಬೆಂಡ್ಗೆ ಕೇಕ್ ತಿನ್ನಿಸಿ ವಿಶ್ ಮಾಡ್ತಾ ಇದ್ದಾರೆ. ಮಕ್ಕಳು ವಿಶ್ ಇದೆಯಲ್ಲ, ಅದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವ್ರಿಗೆ ಮನಸ್ಸು ಶುದ್ಧವಾಗಿರುತ್ತೆ, ಶುದ್ಧವಾದ ಮನಸ್ಸಿಂದ ಅವರು ವಿಶ್ ಮಾಡಿರ್ತಾರೆ. ಈಗ ಚಿಕ್ಕದೊಂದು ಫೋಟೋ ಶೂಟ್ ನಡೀತಾ ಇದೆ. ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ನಮ್ಮ ಚಿಲ್ಟಾರೀಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕೇಕ್ ಕಟ್ ಮಾಡಿಕೊಡಿ ಅಂತ ಹೇಳಿ. ನಾನು ಕೂಡ ಇವಾಗ ಮಕ್ಕಳಿಗೆ ಕೇಕ್ ಹಾಕೊಡೋಣ ಅಂತ ಬೇಗ ಬೇಗ ಪ್ಲೇಟ್ಸ್ನೆಲ್ಲ ತೊಗೊಂಡು ಬಂದು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಕೇಕ್ ಹಾಕೊಡ್ಲಿಕ್ಕೆ. ನಾವು ಕೂಡ ಚಿಕ್ಕವ್ರು ಇರಬೇಕಾದ್ರೆ ಹೀಗೆ ವೆಯ್ಟ್ ಮಾಡ್ತಾ ಇದ್ವಿ, ಎಷ್ಟು ಬೇಗ ಕೊಡ್ತಾರಪ್ಪ ಕೇಕು, ನಾವು ಎಷ್ಟು ಬೇಗ ತಿಂತೀವಪ್ಪ ಅಂತೇಳಿ. ನಾನು ಕೇಕ್ ಕಟ್ ಮಾಡೋಷ್ಟರಲ್ಲಿ ಮಕ್ಳುಗಳು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ಮಕ್ಳು ಸೇರ್ಬಿಟ್ರಂತ ಅವ್ರ ಎಂಜಾಯ್ಮೆಂಟ್ಗೆ ಕೊನೆನೇ ಇರಲ್ಲ. ಹಾಗೆ ನಮ್ಮ ಹಂಶಿತ್ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತೇಳಿ. ಅದಕ್ಕೆ ನಾನು ಅವ್ನಿಗೆ ಹೇಳ್ತಾ ಇದ್ದೆ, ಹಂಶಿ ನೀನು ದೊಡ್ಡವನಾದ್ಮೇಲೆ ದೊಡ್ಡ ಡ್ಯಾನ್ಸರ್ ಆಯ್ತೀಯ ಕಣೋ, ಸೂಪರ್ ಡ್ಯಾನ್ಸರ್ ಆಯ್ತೀಯ, ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಗೊತ್ತಾ ನೀನು ಅಂತೇಳಿ ಅವನಿಗೆ ಹೇಳ್ತಾ ಇದ್ದೆ. ಈಗ ಮಕ್ಕಳೆಲ್ಲ ಕೇಕನ್ನು ತಗೊಂಡು ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ ಇವಾಗ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಕುತ್ಕೊಳ್ತಾ ಇದ್ದೀವಿ. ಇವತ್ತು ಊಟಕ್ಕೆ ಸಿಂಪಲ್ ಆಗಿ ಶಾವ್ಗೆ ಪಾಯಸ, ಅನ್ನ, ರಸಂ, ಅದ್ರ ಜೊತೆಗೆ ಸ್ವಲ್ಪ ಹಪ್ಳನ ಹಾಕೊಂಡಿದ್ದೆ. ಈ ವ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.